ಕೇಂದ್ರ ಸರ್ಕಾರ ಪಿಂಚಣಿದಾರರ ಬೇಡಿಕೆಯನ್ನ ಈಡೇರಿಸಲಿ ಹುಚ್ಚಪ್ಪ. ಪಿಂಚಣಿದಾರರ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಈಡೇರಿಸುತ್ತದೆ ಎಂದು ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಮೈಸೂರು ಪ್ರಾಂತೀಯ ಸಂಯೋಜಕ ಹುಚ್ಚಪ್ಪ ಹೇಳಿದರು. ನಗರದ ದೊಡ್ಡರಸಿನ ಕೊಳದ ಗಣಪತಿ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿ, ರಾಷ್ಟ್ರೀಯ ಸಂಘರ್ಷ ಸಮಿತಿ ಭಾರತ ಸರ್ಕಾರ ಈ ಒಂದು ಸಂಘ 2017ರಲ್ಲಿ ಸ್ಥಾಪನೆಯಾಗಿದ್ದು, ನಮಗೆ ಬರ್ತಕ್ಕಂತಹ ಪಿಂಚಣಿ 600, 700, 1200, 2000, 3000ವರೆಗೂ ಬರ್ತಾ ಇತ್ತು. ಇದರಿಂದ ಜೀವನ ನಿರ್ವಹಣೆ ಕಷ್ಟ ಎಂದು ಹೇಳಿ ನಮ್ಮದೇ ಒಂದು ಭಾಗದ ಹಣವನ್ನು ಕೇಂದ್ರ ಸರ್ಕಾರದ ಪಿಎಫ್ ಸಮಿತಿಗೆ ಕಟ್ಟಿದ್ದೇವೆ. ಅದೊಂದು ಹಣದಲ್ಲಿ ನಮಗೆ ಬೇಕಾದಂತಹ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಳೆದ 9 ವರ್ಷಗಳಿಂದ 7500 ಪಿಂಚಣಿ ವೈದ್ಯಕೀಯ ವೆಚ್ಚ ತುಟ್ಟಿ ಭತ್ಯೆ ಕೊಡಿಸಿ ಎಂದು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಅದೊಂದು ಹೋರಾಟ ಮುಕ್ತಾಯದ ಹಂತದಲ್ಲಿದ್ದು, ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿದೆ, ಯಾರೂ ಧೃತಿಗೆಡಬಾರದು ಎಂದರು. ಸಮಿತಿ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಸಂಘದ ವತಿಯಿಂದ ವಯೋವೃದ್ಧರಿಗೆ ಉತ್ತೇಜನವಾಗಲಿ, ಅವರಿಗೆ ಒಂದು ಶಕ್ತಿ ಬರಲಿ ಎಂದು ವೃದ್ಧಾಶ್ರಮಗಳಿಗೆ ಅನ್ನದಾನ ಮಾಡುವುದು, ಅವರಿಗೆ ಸನ್ಮಾನ ಮಾಡುವುದು, ಅನಾಥ ಮಕ್ಕಳಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ಎಂದರು. ಹಿರಿಯ ನಿವೃತ್ತರಾದ ಸದಾಶಿವಪ್ಪ ನಂಜೇಗೌಡ, ಪಿ ರಾಜಯ್ಯ, ಎಂ ಮಹದೇವಪ್ಪ, ನಂಜುಂಡಸ್ವಾಮಿ, ರಾಜಣ್ಣ, ರಂಗಸ್ವಾಮಿ ನಾಯಕ, ನಂಜುಂಡ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಸಭೆಯಲ್ಲಿ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಮಹದೇವು, ಗೌರವಾಧ್ಯಕ್ಷ ಸುರೇಶ್ ಗೌಡ, ಪ್ರಧಾನ ಕಾರ್ಯದರ್ಶಿ ಸೋಮಣ್ಣ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಂಚಾಲಕ ಸೈಯದ್ ಮೊಹಮ್ಮದ್, ನಂಜುಂಡಸ್ವಾಮಿ, ಸಿದ್ದಪ್ಪಾಜಿ, ಪದಾಧಿಕಾರಿಗಳು, ಸದಸ್ಯರು ಇತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಮತ್ತು ವಯೋವೃದ್ಧರಾದಂಥ ತಂದೆ ತಾಯಿ ಸಮಾನ ಎಲ್ಲ EPS ಪಿಂಚಣಿದಾರ ಪಾರ್ಟಿಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. ನಾವು 2017 ಮತ್ತು 2018ರಲ್ಲಿ ಈ ಸಂಘವನ್ನು ಸ್ಥಾಪನೆ ಮಾಡಿ ಈ ದೇಶದ ಒಂದೇ ಮನಸ್ಸಿರ್ತಕ್ಕಂಥ EPS ಪಿಂಚಣಿದಾರರೆಲ್ಲ ಕೂಡಿ ಒಂದೇ ಮನಸ್ಸಿನಿಂದ ಈ ಒಂದು ವ್ಯವಸ್ಥಿತವಾದ ಸಂಘವನ್ನು ನಿರ್ಮಾಣ ಮಾಡಿ ಹತ್ತಿನಿಂದ ಹೋರಾಟ ಮಾಡಿಕೊಂಡು ಕೊನೆಯ ಹಂತವನ್ನು ತಲುಪಿದ್ದೀವಿ. ನಿಮಗೆ ನಮ್ಗೆ ಏನು ಕೊಡ್ತಾರೆ ಅದನ್ನು ಅನೌನ್ಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾತ್ರ ಉಳಿದಿದೆ. ಇನ್ನೇನು ಎಲ್ಲ ಕಾರ್ಯಕ್ರಮಗಳು ಸೂಕ್ತವಾಗಿದೆ. ಒಂದು ಬಾಕಿ ಇದೆ, ಅದನ್ನು ನಮ್ಮ ದುರ್ದೈವನ ಏನೋ ಮೊದಲು ಎಲೆಕ್ಷನ್ ಬಂತು, ಈಗ ಈ ಮಂತ್ರಿಮಂಡಲ ರಿಸೆಪ್ಟ್ ಮಾಡ್ತೀನಿ ಅಂತೇಳಿ ಕೇಂದ್ರ ಸರ್ಕಾರದವರು ಹೊರಟಿದ್ದಾರೆ. ಅವೆಲ್ಲ ಕಾರ್ಯಕ್ರಮಗಳು ಇರೋದ್ರಿಂದ ನಮಗೆಲ್ಲ ಅಡೆತಡೆಯಾಗಿದೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು, ಧೈರ್ಯವಾಗಿರಿ. ಏನಾರ ಒಂದು ಒಳ್ಳೆಯ ಒಂದು ಸುದ್ದಿಯನ್ನು ಕೊಡಲಿಕ್ಕೆ ನಾವು ಆದಷ್ಟು ಬೇಗ ಅನೌನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ನಾವು ಯಾವುದೇ ಕಾರಣಕ್ಕೂ ಅವ್ರು ಮಾಡುವವರೆಗೂ ನಾವು ಬಿಡೋಲ್ಲ. ಯಾರೂ ಧೃತಿಗೆಡಬೇಡಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ನೋಡಿ, ನಮ್ಮ ವಯೋವೃದ್ಧರು, ನಾನು ಬೆಂಗಳೂರು ಸಿಟಿನಲ್ಲಿ ಸುಮಾರಾಗಿ ನಾನು ಕೇಳಿದ ಪ್ರಕಾರ 1,500 ಗಂಟಲು ನಮ್ಮ ಜನ ಯಾರು ನಮ್ಮ EPS ಪೆನ್ಷನ್ದಾರ ಯಾರಿದ್ದಾರೆ ಅಂಥವರೇ ಆ ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ಸುದ್ದಿ ನಮಗೆ ಕಿವಿಗೆ ಬಂದಿದೆ. ಆ ಒಂದು ದೃಷ್ಟಿಯಿಂದ ಯಾಕೆ ಈ ವರ್ಷ ನಾವು ಈ ದಿನಾಚರಣೆಯನ್ನು ವಯೋವೃದ್ಧರಿಗೋಸ್ಕರ ಎಲ್ಲ ಯಾರು ಅನಾಥಾಶ್ರಮ ಮಕ್ಕಳಿರ್ತಾರೆ ಅಥವಾ ಯಾರು ಕಣ್ ಕಾಣದೇ ಇರ್ತಾರೆ, ಯಾರು ಕೈಲಾಗಿರ್ತಾರೆ, ಅವರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಬಾರ್ದು ಅಂತೇಳಿ ಈ ರಾಜ್ಯದ ನಾಯಕರು ಮತ್ತು ಕೇಂದ್ರ ಸರ್ಕಾರದ ನಮ್ಮ ಸಂಘದ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳೆಲ್ಲ ಒಕ್ಕೂಟದಿಂದ ತೀರ್ಮಾನ ಮಾಡಿ 6ನೇ ತಾರೀಕಿನ 12ನೇ ತಾರೀಕಿನವರೆಗೆ ಇಡೀ ದೇಶದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಕೂಡ ಮೊನ್ನೆ ನಮ್ಮ ಬೆಂಗಳೂರು ನಗರದ ಘಟಕದವರು ಸುಮಾರು ಈ ರಾಷ್ಟ್ರೀಯ ಸಂಘರ್ಷ ಸಮಿತಿ EPS 95 ಭಾರತ ಸರ್ಕಾರ ಈ ಒಂದು ಸಂಘ 2017-18ರಿಂದ ಸ್ಥಾಪನೆಯಾಗಿ ನಮಗೆ ಬರ್ತಕ್ಕಂಥ 700, 600, 200, 1200, 1,000 ಮತ್ತು 2,000, 3,000ವರೆಗೆ ಬರ್ತಕ್ಕಂಥ ಪೆನ್ಷನ್ದಾರರಿಗೆ ಜೀವನ ನಿರ್ವಹಣೆ ಮಾಡತಕ್ಕಂಥ ಕಷ್ಟ ಅಂತೇಳಿ ನಮ್ಮದೇ ಹಣವನ್ನು ಒಂದು ಭಾಗವನ್ನು ನಾವು ಕೇಂದ್ರ ಸರ್ಕಾರದ PF ಒಂದು ಕಮಿಟಿಗೆ ಕಟ್ಟಿದ್ದೀವಿ. ಆ ಒಂದು ಇದರಲ್ಲಿ ನಮಗೆ ಬೇಕಾದಂಥ ಬೇಡಿಕೆಗಳನ್ನು ಈಡೇರಿಸ್ಕೊಡಿ ಅಂತೇಳಿ ಸುಮಾರು 9 ವರ್ಷದಿಂದ 70,000 ಮತ್ತು ಮೆಡಿಕಲ್ಲು ಮತ್ತು DA ಕೊಡಿ ಅಂತೇಳಿ ನಮ್ಮ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಆ ಒಂದು ಹೋರಾಟ ಈಗ ತೀವ್ರಗತಿಯಾಗಿ ಒಂದು ಮುಕ್ತಾಯ ಹಂತದ ಗತಿಯಲ್ಲಿ ಇದೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು 9ನೇ ವರ್ಷದ ಒಂದು ಇದರಿಂದ ನಾವು ಈ ವಯೋವೃದ್ಧರಿಗೆ ಒಂದು ಉತ್ತೇಜನ ಆಗಲಿ, ಅವರಿಗೆ ಒಂದು ಶಕ್ತಿ ಬರಲಿ ಅಂತೇಳಿ ಅವರಿಗೆ ಒಂದು
ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಅನಾಥಾಶ್ರಮಗಳಿಗೆ ಅನ್ನದಾನ ಮಾಡ್ತಕ್ಕಂಥ ಕಾರ್ಯಕ್ರಮ, ಅವರಿಗೆ ದಿವಸಿ ಧಾನ್ಯಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಮಕ್ಕಳಿದ್ರೆ ಅನಾಥ ಮಕ್ಕಳಿದ್ರೆ ಅವ್ರಿಗೂ ಒಂದು ಬಟ್ಟೆ ಬೆಲೆ ದಿವಸ ಧಾನ್ಯಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಡ್ಬೇಕು ಅಂತೇಳಿ ರಾಜ್ಯದ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು, ರಾಜ್ಯದ ಪದಾಧಿಕಾರಿಗಳು ನಮಗೆ ಆದೇಶ ಮಾಡೋದ್ರಿಂದ ಜಿಲ್ಲೆಯ ಎಲ್ಲ ಕೇಂದ್ರಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಮತ್ತು ಈಗ ನಮ್ಮ ಬೇಡಿಕೆಗಳು ಭಾಳ ಕೊನೆಯ ಹಂತದಲ್ಲಿದೆ. ಈ ಒಂದು ರಾಜ್ಯಸಭಾ ಎಲೆಕ್ಷನ್ ಮತ್ತು ಮಂತ್ರಿಮಂಡಲ ವಿಸ್ತರಣೆ ಆಗುವ ಸಂದರ್ಭ ಇರೋದ್ರಿಂದ ನಮ್ಮನ್ನು ಈ ತಿಂಗಳು ಕೊನೆ ಒಳಗೆ ಕರೆದು ನಿಮ್ಮ ಒಂದು ಏನು ಬೇಡಿಕೆಗಳನ್ನ ಈಡೇರಿಸುವಂಥ ಪ್ರಕ್ರಿಯೆ ನಾವು ಮಾಡಿಕೊಡ್ತೇವೆ. ನಿಮ್ಮನ್ನೇ ಕರೆದು ನಾವೇನು ಮಾಡ್ತೇವೆ ಅಂತ ಅನೌನ್ಸ್ ಮಾಡಿ ತದನಂತರ ನಾವು ನಮ್ಮ ಸರ್ಕಾರಿ ರೂಲ್ಸ್ ಪ್ರಕಾರ ಅನೌನ್ಸ್ ಮಾಡ್ತೀವಿ. ಅದನ್ನ ಯಾರೂ ಧೃತಿಗೆಡಬೇಡಿ ಅಂತೇಳಿ ಕೇಂದ್ರ ಮಂತ್ರಿಗಳು ಅದಕ್ಕೆ ಮನ್ಸೂಖ್ ಮಾಡಿದವರು ಮಾತು ಕೊಟ್ಟಿದ್ದಾರೆ. ಆ ಮಾತಿನ ಪ್ರಕಾರ ನಾವು ಕೂಡ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಬೇಡಿಕೆ ಈಡೇರಲಿ ಅಂತೇಳಿ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಸುಮಾರು ಪ್ರತಿ ದಿವಸ ಒಂದು 200ರಿಂದ 300 ಜನ ವಯೋವೃದ್ಧರು ಸಾಯ್ತಾ ಇದ್ದಾರೆ. ಅವರು ಬೇಗ ಇನ್ನೂ ಇರ್ತಕ್ಕಂಥ ಪೆನ್ಷನ್ದಾರರು ಅವರ ಜೀವನ ನಿರ್ವಹಣೆಗೆ ಕೊನೆಯ ಹಂತದಲ್ಲಿ ನೆಮ್ಮದಿಯಾಗಿ ಪ್ರಾಣ ಕಳೆದುಕೊಳ್ತಕ್ಕಂಥ ಒಂದು ಅವಸ್ಥೆಗೆ ನಿಮ್ಮ ಉತ್ತೇಜನ ಇರಲಿ, ನಿಮಗೆ ಸಹಕಾರ ಕೊಡಿ ಅಂತೇಳಿ ಮತ್ತೊಮ್ಮೆ ಕೇಂದ್ರದ ಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸರ್, ಒಂದು ವೇಳೆ ಸರ್ಕಾರ ನಿಮ್ಮ ಬೇಡಿಕೆಯನ್ನು ಈಡೇರಿಸುವ ಏನು ಮಾಡ್ತಾರೆ? ಮುಂದಿನ ಹೊರಟೇನು ನಿಲುವೇನು? ಸರ್, ಈಗ ಅವರು ಫೈನಲ್ ಆಗಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಏನು ಹೇಳೋಕ್ಕಾಗಲ್ಲ. ಫೈನಲ್ ಆಗಿದೆ ಈಗ. ತಪ್ಪಾಗುತ್ತೆ. ಓಕೆ, ರೈಟ್. ಅದರಿಂದ ಇದು ಫೈನಲ್ ಬಂದಿದೆ. 100 ಭಾಗ ಫೈನಲ್ ಅದು ಎಲ್ಲನೂ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಕಾರ್ಯಕ್ರಮ ಫೈನಲ್ ಬಂದಿದೆ. ಏನು ಹೇಳ್ತಾರೆ ಏನಿಲ್ಲ, ಇದನ್ನು ನಾವು ಹೇಳ್ಬೋದು ನಿಮಗೆ, ಎಲ್ಲ ಫೈನಲ್ ಬಂದಿದೆ. ಒಟ್ಟು ನಿಮ್ಗೆ ಆಶಾಭಾವನೆ ಇದೆ ಮಾಡ್ತೀನಿ. ಇಲ್ಲ ಮಾಡ್ತಾರೆ, 100ಕ್ಕೆ 200 ಭಾಗ ಗ್ಯಾರಂಟಿ.